ಇನ್ನು ತುಲಾರಾಶಿ 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 ತುಲಾರಾಶಿಗೆ ಶುಕ್ರ ಸಂಚಾರ ಆಗ್ತಾ ಇದೆ. ಅಲ್ಲಿ ಎರಡರಲ್ಲಿ ರವಿ ಮತ್ತು ಬುಧ. ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋ ಆಗ್ತವೆ ನವೆಂಬರ್ ಅಲ್ಲಿ. 5ರಲ್ಲಿ ರಾಹು. ಮಕ್ಕಳ ಬಗ್ಗೆ ಹೆಚ್ಚಿಗೆ ಚಿಂತೆ ಆಗ್ತದೆ. ಪ್ರೀತಿ ಮಾಡಿರ್ತಕ್ಕಂಥ ಪ್ರೇಮಿಗಳಲ್ಲಿ ವ್ಯತ್ಯಾಸ ಆಗ್ತದೆ. ಹೊಸ ಹೊಸ ಯೋಚನೆಗಳು ಬರ್ತವೆ. ವಿದ್ಯಾರ್ಥಿಗಳಲ್ಲಿ ಮಂದಗತಿಯಲ್ಲಿ ವಿದ್ಯಾಭ್ಯಾಸ ಮುಂದುವರಿತದೆ. 6ನೇ ಮನೆಗೆ ಶನಿ ಇರೋ ಕಾರಣ ಎಲ್ಲ ದೋಷವನ್ನು ಭಂಗ ಮಾಡಿ ಅವನು ಮುಂದಕ್ಕೆ ತಗೊಂಡೋಗ್ತಾನೆ. ಯಾವಾಗ ಶನಿ 6ನೇ ಮನೆಗೆ ಬರ್ತಾನೋ ಉಳಿದ ಗ್ರಹಗಳ ದೋಷಗಳನ್ನು ಕಡಿಮೆ ಮಾಡಿ ಜಯವನ್ನು ಕೊಡಲಿಕ್ಕೆ ಶುಭವನ್ನು ತಂದು ಕೊಡ್ತಾನೆ. ಇನ್ನು ಆ ತುಲಾರಾಶಿಗೆ 9ರಲ್ಲಿ ಯಾರೂ ಇಲ್ಲ. ಆ 9ರಲ್ಲಿರ್ತಕ್ಕಂಥ ಗುರು 18ನೇ ತಾರೀಕು 10ನೇ ಮನೆಗೆ ಬರ್ತಾ ಇದ್ದಾನೆ. ಒಂದು ಗುರುಗ್ರಹದ ಶಾಂತಿಯನ್ನು ಮಾಡ್ಕೋಬೇಕು. ತುಲಾರಾಶಿಯವರು ಗುರುಬಲ ಕಡಿಮೆ ಆಗೋದ್ರಿಂದ ನೀವು ಒಂದು ಗುರುಗ್ರಹದ ಶಾಂತಿ ಹೋಮ ಮಾಡ್ಕೋಬೇಕು. ಓಂ ಗುರುವೇ ನಮಃ ಅಂತ ಆ ಗುರುಗ್ರಹದ ಪ್ರಾರ್ಥನೆ ಮಾಡಿಕೊಂಡು ಹಳದಿ ಹೂವು, ಹಳದಿ ಹಣ್ಣು, ಬೆಲ್ಲವನ್ನ ಆ ಈಶ್ವರ ದೇವಸ್ಥಾನಕ್ಕೆ ಕೊಡುವುದರ ಮುಖಾಂತರ ನಿಮ್ಗೆ ಹೆಚ್ಚಾಗಿರ್ತಕ್ಕಂಥ ಫಲ ಸಿಗುತ್ತದೆ. ಬೇಕಾದಷ್ಟು ಸುಖ ಸಂತೋಷ ನಿಮಗೆ ಸಿಗ್ತದೆ ಅಂತ ಕೂಡ ಹೇಳ್ಬೋದು ತುಲಾರಾಶಿಯವರಿಗೆ.